ಬುರ್ಡೆ ಕೇಸಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನದ ಶೋಧವನ್ನು ಶುರು ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದೆ ಬಂಗ್ಲೆಗುಡ್ಡದ ರಹಸ್ಯ. ಅದು ಒಂದಾಗೇ ಬಿಡ್ಲಿ, ಬಂಗ್ಲೆಗುಡ್ಡದಲ್ಲಿ ಏನೇನಿದೆ ಅದನ್ನು ಕೂಡ ಶೋಧಿಸಬೇಕು ಅಂತ ಎಸ್ಐಟಿ ಹೊರಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೀವಿ. ಬಂಗ್ಲೆಗುಡ್ಡ ಶೋಧದ ಪೆನ್ ಟು ಪೆನ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಏನೇನ್ ಸಿಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ, 5 ಪಾಯಿಂಟ್ಗಳಲ್ಲಿ ಏನೇನ್ ಸಿಗ್ತಾ ಇದೆ, ಇವತ್ತು ಶೋಧ ನಡೆಸ್ತಾ ಇರ್ತಕ್ಕಂಥ 5 ಪಾಯಿಂಟ್ಗಳಲ್ಲಿ ಏನೆಲ್ಲ ಸಿಗ್ತಾ ಇದೆ, ಆ ಎಲ್ಲಾ ಡೀಟೇಲ್ಸ್ ನಿಮ್ಮ ಮುಂದೆ ತರ್ತಾ ಇದ್ವಿ. ಬುರ್ಡೆ ಕೇಸ್ನಲ್ಲಿ ಇದೊಂದು ಮೆಗಾ ಆಪರೇಷನ್. ಸುಮಾರು 13 ಎಕರೆಗಿಂತಲೂ ಹೆಚ್ಚು ಜಾಗವಿರುವ ಅರಣ್ಯ ಪ್ರದೇಶ ಇದು. ಬಂಗ್ಲೆಗುಡ್ಡ ಅನ್ನುವಂತಹ ಒಂದು ಎತ್ತರದ ಅರಣ್ಯ ಪ್ರದೇಶ ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೆಚ್ಚು ಯಾರು ಜನ ಅಲ್ಲಿ ಭೇಟಿ ಕೊಡದೇ ಇರುವಂತಹ ಒಂದು ಅರಣ್ಯ ಪ್ರದೇಶ, ಫಾರೆಸ್ಟ್ ಲ್ಯಾಂಡ್ ಆದ್ರಿಂದ ಯಾರು ಹೆಚ್ಚಾಗಿ ಹೋಗೋದಿಲ್ಲ. ಅಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ವು ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೀಗ ಒಂದಷ್ಟು ಬುರುಡೆಗಳು, ಎಲುಬುಗಳು ಏನೆಲ್ಲ ಸಿಕ್ಕಿದೆ, ಈಗ ನಡೀತಾ ಇರತಕ್ಕಂಥ ಶೋಧದಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ನೋಡಬೇಕಾಗಿದೆ. ಸೊ 5 ಸ್ಥಳಗಳಲ್ಲಿ ನಿನ್ನೆ ಶೋಧ ನಡೆಸಿತ್ತು. ಇವತ್ತು 4 ಸ್ಥಳಗಳಲ್ಲಿ ಶೋಧ ನಡೆಸ್ತಾ ಇದೆ ಎಸ್ಐಟಿ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ನಡೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. 4-5 ತಲೆಬುರುಡೆ ಸೇರಿ ಒಂದಷ್ಟು ಎಲುಬುಗಳು ಪತ್ತೆಯಾಗಿದ್ವು ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು, ಸೋಕೋ ಟೀಮ್ ಇವರೆಲ್ಲರೂ ಇದ್ರು. ಇವರೆಲ್ಲರ ಸಮ್ಮುಖದಲ್ಲೇ ಆ ತಲೆಬುರುಡೆಗಳು ಸಿಕ್ಕಿದ್ವು. ಅಸ್ಥಿಪಂಜರಗಳು ಅಂದ್ರೆ ಮೂಳೆಗಳು ಸಿಕ್ಕಿದ್ವು ಒಂದಷ್ಟು. ಅವುಗಳನ್ನ ಮಹಜರು ಮಾಡಲಾಯಿತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಆ ಮೂಳೆಗಳನ್ನ ಮಹಜರು ಮಾಡಿ ಆನಂತರ ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಎಫ್ಎಸ್ಎಲ್ ಏನ್ ಹೇಳತ್ತೆ, ಏನೇನು ಇದೆ ಆ ಮೂಳೆಗಳು, ಆ ಬುರುಡೆಗಳು ಯಾರದ್ದು, ಎಫ್ಎಸ್ಎಲ್ ರಿಪೋರ್ಟ್ ಏನ್ ಹೇಳುತ್ತೆ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ಮುಂದುವರೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. ಒಂದಷ್ಟು ಮೂಳೆ, 4-5 ತಲೆಬುರುಡೆ ಸಿಕ್ಕಿತ್ತು. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ, ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ ಅದನ್ನ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅನ್ನೋದನ್ನ ಮಹಜರು ಮಾಡಿದ್ದಾರೆ ಜಿತೇಂದ್ರ ದಯಾಮ. ಜಿತೇಂದ್ರ ದಯಾಮ ಅಲ್ಲಿ ತನಿಖೆಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರ. ಖುದ್ದಾಗಿ ಅಧಿಕಾರಿಗಳೇ ನಿಂತು, ಎಸ್ಐಟಿ ಅಧಿಕಾರಿಗಳೇ ನಿಂತು ಅಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಂಗ್ಲೆಗುಡ್ಡ ಪರಿಶೋಧ ಏನಿದೆಯಲ್ಲ, ಇದು ಎಸ್ಐಟಿ ತನಿಖೆಯ ಅಂತಿಮ ಹಂತ ಆಗತ್ತಾ, ಅಥವಾ ಇನ್ಯಾವ ಹೊಸ ಸ್ಪಾಟ್ ಅನ್ನ ಬುರ್ಡೆ ಟೀಮ್ ತೋರಿಸೋದಕ್ಕೆ ಶುರು ಮಾಡುತ್ತೆ? ಇಲ್ಲೇನಾದ್ರೂ ಮೂಳೆ ಬುರ್ಡೆ ಸಿಕ್ಕಿದ್ದೆ ಆದಲ್ಲಿ ಅದು ಯಾರ ಮೂಳೆ, ಯಾರ ಬುರ್ಡೆ ಮತ್ತು ಎಷ್ಟು ವರ್ಷಗಳಿಂದ ಬಿದ್ದಿರ್ತಕ್ಕಂಥದ್ದು, ಅದು ಈ ಬುರ್ಡೆ ಗ್ಯಾಂಗ್ಗೆ ಯಾರು ಮಾಹಿತಿ ಕೊಟ್ರಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು? ಬುರ್ಡೆ ಕೇಸಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನದ ಶೋಧವನ್ನು ಶುರು ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದೆ ಬಂಗ್ಲೆಗುಡ್ಡದ ರಹಸ್ಯ. ಅದು ಒಂದಾಗೇ ಬಿಡ್ಲಿ, ಬಂಗ್ಲೆಗುಡ್ಡದಲ್ಲಿ ಏನೇನಿದೆ ಅದನ್ನು ಕೂಡ ಶೋಧಿಸಬೇಕು ಅಂತ ಎಸ್ಐಟಿ ಹೊರಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೀವಿ. ಬಂಗ್ಲೆಗುಡ್ಡ ಶೋಧದ ಪೆನ್ ಟು ಪೆನ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಏನೇನ್ ಸಿಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ, 5 ಪಾಯಿಂಟ್ಗಳಲ್ಲಿ ಏನೇನ್ ಸಿಗ್ತಾ ಇದೆ, ಇವತ್ತು ಶೋಧ ನಡೆಸ್ತಾ ಇರ್ತಕ್ಕಂಥ 5 ಪಾಯಿಂಟ್ಗಳಲ್ಲಿ ಏನೆಲ್ಲ ಸಿಗ್ತಾ ಇದೆ, ಆ ಎಲ್ಲಾ ಡೀಟೇಲ್ಸ್ ನಿಮ್ಮ ಮುಂದೆ ತರ್ತಾ ಇದ್ವಿ. ಬುರ್ಡೆ ಕೇಸ್ನಲ್ಲಿ ಇದೊಂದು ಮೆಗಾ ಆಪರೇಷನ್. ಸುಮಾರು 13 ಎಕರೆಗಿಂತಲೂ ಹೆಚ್ಚು ಜಾಗವಿರುವ ಅರಣ್ಯ ಪ್ರದೇಶ ಇದು. ಬಂಗ್ಲೆಗುಡ್ಡ ಅನ್ನುವಂತಹ ಒಂದು ಎತ್ತರದ ಅರಣ್ಯ ಪ್ರದೇಶ ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೆಚ್ಚು ಯಾರು ಜನ ಅಲ್ಲಿ ಭೇಟಿ ಕೊಡದೇ ಇರುವಂತಹ ಒಂದು ಅರಣ್ಯ ಪ್ರದೇಶ, ಫಾರೆಸ್ಟ್ ಲ್ಯಾಂಡ್ ಆದ್ರಿಂದ ಯಾರು ಹೆಚ್ಚಾಗಿ ಹೋಗೋದಿಲ್ಲ. ಅಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ವು ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೀಗ ಒಂದಷ್ಟು ಬುರುಡೆಗಳು, ಎಲುಬುಗಳು ಏನೆಲ್ಲ ಸಿಕ್ಕಿದೆ, ಈಗ ನಡೀತಾ ಇರತಕ್ಕಂಥ ಶೋಧದಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ನೋಡಬೇಕಾಗಿದೆ. ಸೊ 5 ಸ್ಥಳಗಳಲ್ಲಿ ನಿನ್ನೆ ಶೋಧ ನಡೆಸಿತ್ತು. ಇವತ್ತು 4 ಸ್ಥಳಗಳಲ್ಲಿ ಶೋಧ ನಡೆಸ್ತಾ ಇದೆ ಎಸ್ಐಟಿ.
13 ಎಕರೆ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ನಡೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. 4-5 ತಲೆಬುರುಡೆ ಸೇರಿ ಒಂದಷ್ಟು ಎಲುಬುಗಳು ಪತ್ತೆಯಾಗಿದ್ವು ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು, ಸೋಕೋ ಟೀಮ್ ಇವರೆಲ್ಲರೂ ಇದ್ರು. ಇವರೆಲ್ಲರ ಸಮ್ಮುಖದಲ್ಲೇ ಆ ತಲೆಬುರುಡೆಗಳು ಸಿಕ್ಕಿದ್ವು. ಅಸ್ಥಿಪಂಜರಗಳು ಅಂದ್ರೆ ಮೂಳೆಗಳು ಸಿಕ್ಕಿದ್ವು ಒಂದಷ್ಟು. ಅವುಗಳನ್ನ ಮಹಜರು ಮಾಡಲಾಯಿತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಆ ಮೂಳೆಗಳನ್ನ ಮಹಜರು ಮಾಡಿ ಆನಂತರ ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಎಫ್ಎಸ್ಎಲ್ ಏನ್ ಹೇಳತ್ತೆ, ಏನೇನು ಇದೆ ಆ ಮೂಳೆಗಳು, ಆ ಬುರುಡೆಗಳು ಯಾರದ್ದು, ಎಫ್ಎಸ್ಎಲ್ ರಿಪೋರ್ಟ್ ಏನ್ ಹೇಳುತ್ತೆ? 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ಮುಂದುವರೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. ಒಂದಷ್ಟು ಮೂಳೆ, 4-5 ತಲೆಬುರುಡೆ ಸಿಕ್ಕಿತ್ತು. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ, ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ ಅದನ್ನ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅನ್ನೋದನ್ನ ಮಹಜರು ಮಾಡಿದ್ದಾರೆ ಜಿತೇಂದ್ರ ದಯಾಮ. ಜಿತೇಂದ್ರ ದಯಾಮ ಅಲ್ಲಿ ತನಿಖೆಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಖುದ್ದಾಗಿ ಅಧಿಕಾರಿಗಳೇ ನಿಂತು, ಎಸ್ಐಟಿ ಅಧಿಕಾರಿಗಳೇ ನಿಂತು ಅಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಂಗ್ಲೆಗುಡ್ಡ ಪರಿಶೋಧ ಏನಿದೆಯಲ್ಲ, ಇದು ಎಸ್ಐಟಿ ತನಿಖೆಯ ಅಂತಿಮ ಹಂತ ಆಗತ್ತಾ, ಅಥವಾ ಇನ್ಯಾವ ಹೊಸ ಸ್ಪಾಟ್ ಅನ್ನ ಬುರುಡೆ ಟೀಮ್ ತೋರಿಸೋದಕ್ಕೆ ಶುರು ಮಾಡುತ್ತೆ? ಇಲ್ಲೇನಾದ್ರೂ ಮೂಳೆ ಬುರುಡೆ ಸಿಕ್ಕಿದ್ದೆ ಆದಲ್ಲಿ ಅದು ಯಾರ ಮೂಳೆ, ಯಾರ ಬುರುಡೆ ಮತ್ತು ಎಷ್ಟು ವರ್ಷಗಳಿಂದ ಬಿದ್ದಿರ್ತಕ್ಕಂಥದ್ದು, ಅದು ಈ ಬುರುಡೆ ಗ್ಯಾಂಗ್ಗೆ ಯಾರು ಮಾಹಿತಿ ಕೊಟ್ರಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು? ಬುರುಡೆ ಕೇಸಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನದ ಶೋಧವನ್ನು ಶುರು ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದೆ ಬಂಗ್ಲೆಗುಡ್ಡದ ರಹಸ್ಯ. ಅದು ಒಂದಾಗೇ ಬಿಡ್ಲಿ, ಬಂಗ್ಲೆಗುಡ್ಡದಲ್ಲಿ ಏನೇನಿದೆ ಅದನ್ನು ಕೂಡ ಶೋಧಿಸಬೇಕು ಅಂತ ಎಸ್ಐಟಿ ಹೊರಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೀವಿ. ಬಂಗ್ಲೆಗುಡ್ಡ ಶೋಧದ ಪೆನ್ ಟು ಪೆನ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಏನೇನ್ ಸಿಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ, 5 ಪಾಯಿಂಟ್ಗಳಲ್ಲಿ ಏನೇನ್ ಸಿಗ್ತಾ ಇದೆ, ಇವತ್ತು ಶೋಧ ನಡೆಸ್ತಾ ಇರ್ತಕ್ಕಂಥ 5 ಪಾಯಿಂಟ್ಗಳಲ್ಲಿ ಏನೆಲ್ಲ ಸಿಗ್ತಾ ಇದೆ, ಆ ಎಲ್ಲಾ ಡೀಟೇಲ್ಸ್ ನಿಮ್ಮ ಮುಂದೆ ತರ್ತಾ ಇದ್ವಿ. ಬುರುಡೆ ಕೇಸ್ನಲ್ಲಿ ಇದೊಂದು ಮೆಗಾ ಆಪರೇಷನ್. ಸುಮಾರು 13 ಎಕರೆಗಿಂತಲೂ ಹೆಚ್ಚು ಜಾಗವಿರುವ ಅರಣ್ಯ ಪ್ರದೇಶ ಇದು ಬಂಗ್ಲೆಗುಡ್ಡ ಅನ್ನುವಂತಹ ಒಂದು ಎತ್ತರದ ಅರಣ್ಯ ಪ್ರದೇಶ ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೆಚ್ಚು ಯಾರು ಜನ ಅಲ್ಲಿ ಭೇಟಿ ಕೊಡದೇ ಇರುವಂತಹ ಒಂದು ಅರಣ್ಯ ಪ್ರದೇಶ, ಫಾರೆಸ್ಟ್ ಲ್ಯಾಂಡ್ ಆದ್ರಿಂದ ಯಾರು ಹೆಚ್ಚಾಗಿ ಹೋಗೋದಿಲ್ಲ. ಅಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ವು ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೀಗ ಒಂದಷ್ಟು ಬುರುಡೆಗಳು, ಎಲುಬುಗಳು ಏನೆಲ್ಲ ಸಿಕ್ಕಿದೆ, ಈಗ ನಡೀತಾ ಇರ್ತಕ್ಕಂಥ ಶೋಧದಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ನೋಡಬೇಕಾಗಿದೆ. ಸೊ 5 ಸ್ಥಳಗಳಲ್ಲಿ ನಿನ್ನೆ ಶೋಧ ನಡೆಸಿತ್ತು. ಇವತ್ತು 4 ಸ್ಥಳಗಳಲ್ಲಿ ಶೋಧ ನಡೆಸ್ತಾ ಇದೆ ಎಸ್ಐಟಿ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ನಡೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. 4-5 ತಲೆಬುರುಡೆ ಸೇರಿ ಒಂದಷ್ಟು ಎಲುಬುಗಳು ಪತ್ತೆಯಾಗಿದ್ವು ಅಂತ ಹೇಳಲಾಗ್ತಾ ಇದೆ. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು, ಸೋಕೋ ಟೀಮ್ ಇವರೆಲ್ಲರೂ ಇದ್ರು. ಇವರೆಲ್ಲರ ಸಮ್ಮುಖದಲ್ಲೇ ಆ ತಲೆಬುರುಡೆಗಳು ಸಿಕ್ಕಿದ್ವು. ಅಸ್ಥಿಪಂಜರಗಳು ಅಂದ್ರೆ ಮೂಳೆಗಳು ಸಿಕ್ಕಿದ್ವು ಒಂದಷ್ಟು. ಅವುಗಳನ್ನ ಮಹಜರು ಮಾಡಲಾಯಿತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಆ ಮೂಳೆಗಳನ್ನ ಮಹಜರು ಮಾಡಿ ಆನಂತರ ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಎಫ್ಎಸ್ಎಲ್ ಏನ್ ಹೇಳತ್ತೆ, ಏನೇನು ಇದೆ ಆ ಮೂಳೆಗಳು, ಆ ಬುರುಡೆಗಳು ಯಾರದ್ದು, ಎಫ್ಎಸ್ಎಲ್ ರಿಪೋರ್ಟ್ ಏನ್ ಹೇಳುತ್ತೆ? 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ಮುಂದುವರೆದಿದೆ. ನಿನ್ನೆ 5 ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. ಒಂದಷ್ಟು ಮೂಳೆ, 4-5 ತಲೆಬುರುಡೆ ಸಿಕ್ಕಿತ್ತು. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ, ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇನೆ ಅದನ್ನ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅನ್ನೋದನ್ನ ಮಹಜರು ಮಾಡಿದ್ದಾರೆ ಜಿತೇಂದ್ರ ದಯಾಮ. ಜಿತೇಂದ್ರ ದಯಾಮ ಅಲ್ಲಿ ತನಿಖೆಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಖುದ್ದಾಗಿ ಅಧಿಕಾರಿಗಳೇ ನಿಂತು, ಎಸ್ಐಟಿ ಅಧಿಕಾರಿಗಳೇ ನಿಂತು ಅಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ಬಂಗ್ಲೆಗುಡ್ಡ ಪರಿಶೋಧ ಏನಿದೆಯಲ್ಲ ಇದು ಎಸ್ಐಟಿ ತನಿಖೆ ಅಂತಿಮ ಹಂತ ಆಗತ್ತಾ ಅಥವಾ ಇನ್ಯಾವ ಹೊಸ ಸ್ಪಾಟ್ ಅನ್ನ ಬುರ್ಡೆ ಟೀಮ್ ತೋರಿಸೋದಕ್ಕೆ ಶುರು ಮಾಡುತ್ತೆ? ಇಲ್ಲೇನಾದ್ರೂ ಮೂಳೆ ಬುರ್ಡೆ ಸಿಕ್ಕಿದ್ದೇ ಆದಲ್ಲಿ ಅದು ಯಾರ ಮೂಳೆ, ಯಾರ ಬುರ್ಡೆ ಮತ್ತು ಎಷ್ಟು ವರ್ಷಗಳಿಂದ ಬಿದ್ದಿರ್ತಕ್ಕಂಥದ್ದು, ಅದು ಈ ಬುರ್ಡೆ ಗ್ಯಾಂಗ್ಗೆ ಯಾರು ಮಾಹಿತಿ ಕೊಟ್ರಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು?